ಖಾನಾಪುರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಈಗ ಧಾರಾಕಾರ ಮಳೆ ಸುರಿತಾ ಇರುವುದರಿಂದ ಸಹಜವಾಗಿ ಒಂದು ಕಡೆ ಜಲಪಾತಗಳು ಸೃಷ್ಟಿ ಆದರೆ ಮತ್ತೊಂದು ಕಡೆ ಏನಂತಂದರೆ ಪ್ರಕೃತಿ ಸೌಂದರ್ಯ ಏನು ತೆರೆದುಕೊಂಡಿರುವಂಥದ್ದು. ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಈಗ ಗೋವಾ ಹಾಗೆಯೇ ಕರ್ನಾಟಕದಿಂದ ಸಾವಿರಾರು ಸಂಖ್ಯೆಯಲ್ಲಿ ಏನಂತಂದರೆ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಇದೀಗ ನಾನು ತೋರಿಸ್ತಾ ಇರ್ತಕ್ಕಂಥ ದೃಶ್ಯ ಇದು ಏನಂತಂದರೆ ಕರ್ನಾಟಕ ಹಾಗೆಯೇ ಗೋವಾದ ಮಧ್ಯಭಾಗದಲ್ಲಿ ಅಂದರೆ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಚೋರ್ಲಾ ಘಾಟ್ನ ಸದ್ಯದ ದೃಶ್ಯ. ಪ್ರಮುಖವಾಗಿ ಪ್ರತಿ ಮಳೆಗಾಲ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಭಾಳಷ್ಟು ಮಳೆ ಬೀಳುತ್ತೆ. ಮತ್ತೊಂದು ಕಡೆ ಏನಂತಂದರೆ ಮಂಜು ಮುಸುಕಿದ ವಾತಾವರಣ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಗೋವಾ ಹಾಗೆಯೇ ಕರ್ನಾಟಕದಿಂದ ನಿತ್ಯವೂ ಸಹ ಏನಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಆಗಮಿಸಿ ಈ ಪ್ರಕೃತಿ ಸೌಂದರ್ಯವನ್ನು ಸವಿದು ಹೋಗುವಂಥದ್ದು. ಇದೀಗ ಏನಂತಂದರೆ ಭಾಳಷ್ಟು ಏನು ಇಲ್ಲಿ ಕರ್ನಾಟಕದ ಮತ್ತು ಬೇರೆ ಬೇರೆ ಭಾಗಗಳಿಂದ ಏನು ಪ್ರವಾಸಿಗರು ಬಂದಿದ್ದಾರೆ. ಮಾತಾಡ್ತಾ ಹೋಗ್ತೀನಿ ನಾನು. ಈಗ ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಕರ್ನಾಟಕ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದು. ನಾವು ಚೋರ್ಲಾ ಘಾಟ್ ಅಂತ ಇಲ್ಲಿ ಬಂದಿದ್ದೀವಿ. ಇದು ಒಂದು ದೇವರು ಕೊಟ್ಟಂಥ ಒಂದು ಪ್ರಕೃತಿ ಸೌಂದರ್ಯ, ನೋಡಲಿಕ್ಕೆ ಒಂದೆರಡು ಕಣ್ಣುಗಳ ಸಾಲದಂಥದ್ದು. ಇಲ್ಲೆಲ್ಲ ಮಂಜು ಆವರಿಸ್ಕೊಂಡಿದ್ದಾಗಲಿ ಅಥವಾ ಈ ಜಲಪಾತಗಳು ಗುಡ್ಡ ಬೆಟ್ಟಗಳಿಂದ ಹರಿದು ಬಂದಂಥ ನೀರಾಯಿತು ಎಲ್ಲ ನೋಡೋಕೆ ಒಂದು ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು. ನಾವು ಇಲ್ಲಿ ಕರ್ನಾಟಕದಿಂದ ಆಯಿತು, ಮಹಾರಾಷ್ಟ್ರದಿಂದ ಆಯಿತು, ಗೋವಾದಿಂದ ಆಯಿತು ಎಲ್ಲ ಜನ ಪ್ರೇಕ್ಷಣೀಯ ಸ್ಥಳವಾದ್ದರಿಂದ ನೋಡಲಿಕ್ಕೆ ಬಂದಿದ್ದಾರೆ. ಮಳೆಯಲ್ಲಿ ಅತಿ ಸುಂದರವಾಗಿ ಕಾಣಿಸ್ತಾ ಇದೆ ಮತ್ತು ತುಂಬ ಜನ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ತುಂಬ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಈಗ ಮತ್ತಿಷ್ಟು ಏನಂತಂದರೆ ಇಲ್ಲಿ ಪ್ರವಾಸಿಗರು ಇದ್ದಾರೆ, ಅವರನ್ನು ಮಾತಾಡ್ತೀನಿ. ಅಮ್ಮ, ಈಗ ಎಲ್ಲಿಂದ ಬಂದಿದ್ದೀರಿ? ಬೆಳಗಾವಿಂದನೇ ಬಂದಿರೋದು. ಪ್ರತಿ ಬಾರಿ ಬರ್ತೀರಾ ಇಲ್ಲಿ? ಏನು ಫಸ್ಟ್ ಟೈಮಾ? ಇಲ್ಲ, ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಇಲ್ಲಿ ಬಂದಿರೋದು. ನಾವು ಫಾಲ್ಸ್ ನೋಡ್ಬೇಕಂತಾನೆ ಬಂದಿದ್ವಿ, ಬಟ್ ಇಲ್ಲೆಲ್ಲ ಅಲೌಡ್ ಇಲ್ಲ. ಜಸ್ಟ್ ನೋಡಿ ಬರೋಣ, ಚೋರ್ಲಾಘಾಟ್ ಅಂತ ಹೇಳ್ತಾ ಇರ್ತಾರಲ್ಲ, ಹೇಗಿದೆ ನೋಡ್ಬೇಕಂತ ನಾವು ಆನ್ ದ ವೇ ನೋಡೋಣ ಅಂತ ಬಂದಿದ್ವಿ. ಬಟ್ ನೇಚರ್ ನೋಡಿ ತುಂಬ ಖುಷಿ ಅನ್ನಿಸ್ತಾ ಇದೆ ನಮಗೆ. ಇನ್ನೊಂದ್ಸಲ ಬರಬೇಕು, ಫ್ಯಾಮಿಲಿ ಜೊತೆ ಬರಬೇಕು. ಆ್ಯಕ್ಚುಲಿ ನಾವು ಬಂದಿದ್ದು ಫ್ರೆಂಡ್ಸ್ ಜೊತೆ. ಇಲ್ಲಿ ನೇಚರ್ ನೋಡಿದ ತಕ್ಷಣ ನಮಗೆ ಮತ್ತೆ ಫ್ಯಾಮಿಲಿ ಜೊತೆ ಬರಬೇಕು ಅಂತ ಅನ್ನಿಸ್ತು. ಮತ್ತೆ ನೀವು ಎಲ್ಲಿಂದ ಬಂದಿರೋದು? ಬೆಳಗಾವಿ ರೀ. ಎಲ್ಲ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಬಂದಿದ್ದೀರಾ? ಜೊತೆಗೆ ಏನು ಅನಿಸ್ತಾ ಇದೆ ಇದನ್ನೆಲ್ಲ ಪ್ರಕೃತಿ ಸೌಂದರ್ಯ ನೋಡಿದ ನಂತರ? ನಾವು ಫ್ರೆಂಡ್ಸ್ ಜೊತೆನೇ ಬಂದೀವ್ರಿ ಇಲ್ಲಿ ನೋಡಕ್ಕೆ. ಸೊ ನಾವಿಲ್ಲಿ ಬೇರೆ ಫಾಲ್ಸ್ ನೋಡ್ಬೇಕಂತ ಬಂದು ಒಂದು ಫಾಲ್ಸರೇ ಬಂದಿತ್ತು. ಮತ್ತು ಈಗ ನೆಕ್ಸ್ಟ್ ಮಂಗೇಲಿ ಅಂತ ಒಂದು ಫಾಲ್ಸ್ ಇತ್ತು, ಆ ಫಾಲ್ಸ್ ನೋಡಿಕೊಂಡು ಇಲ್ಲೇ ವಿಸಿಟ್ ಮಾಡೋಕ್ಕಂತ ಬಂದೆ ಚೋರ್ಲಾ ಘಾಟಿಗೆ. ಸೊ ಚಲೋ ಐತೆ ಸರ್, ಪಾಯಿಂಟ್ ಅದು ಎಲ್ಲ ಮಸ್ತ್ ಐತಿ ನೋಡೋ ಹಂಗೆ. ಸೊ ಚಲೋ ಅನಿಸುತ್ತೆ ಇಲ್ಲಿ. ಬಟ್ ಹೆವಿ ಮಳೆ ಇರೋದ್ರಿಂದ ಈಗೆಲ್ಲ ಫಾಲ್ಸ್ ಬಂದ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ಬಂದು ನೋಡ್ಕೊಂಡು ಹೋಗ್ರಿ ಎಲ್ಲರೂ. ಏನಂತಂದರೆ ಇದು ಕರ್ನಾಟಕ ಹಾಗೇನೆ ಗೋವಾ ರಾಜ್ಯಗಳ ಮಧ್ಯೆ ಏನಂತಂದರೆ ಬರ್ತಕ್ಕಂಥ ಇದು ಏನಂತಂದರೆ ರಸ್ತೆ ಮಧ್ಯೆ ಬರ್ತಕ್ಕಂಥ ಒಂದು ಘಾಟು. ಈ ಘಾಟ್ನಲ್ಲಿ ಒಂದು ಕಡೆ ಏನಂತಂದರೆ ರಸ್ತೆ ಇಕ್ಕೆಲಗಳಲ್ಲಿ ಅಂದರೆ ರಸ್ತೆ ಪಕ್ಕದಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಜಲಪಾತ ನೋಡಲಿಕ್ಕೆ ಸಿಗತ್ತೆ. ಮತ್ತೊಂದು ಕಡೆ ಏನಂತಂದರೆ ಪ್ರಕೃತಿ ಸೌಂದರ್ಯ, ಇದರ ಜೊತೆಗೆ ಏನಂತಂದರೆ ಮೋಡ ಮುಸುಕಿದ ವಾತಾವರಣ, ಜೊತೆಗೆ ಪಾಗ್ ಅಂತೇಳಿ ಏನು ಮಂಜು ಕವಿದ ವಾತಾವರಣ ಇಲ್ಲಿ ನೋಡಲಿಕ್ಕೆ ಸಿಗತ್ತೆ. ಇದು ಎಲ್ಲೋ ಒಂದು ಕಡೆ ಏನಂತಂದರೆ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತೆ. ಹೀಗಾಗಿ ಸಹಜವಾಗಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅಂದರೆ ಚೋರ್ಲಾ ಘಾಟ್ ಒಂದು ರೀತಿ ಸ್ವರ್ಗವನ್ನು ನಾಚಿಸೋ ರೀತಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ, ಈ ಪ್ರಕೃತಿ ಸೌಂದರ್ಯವನ್ನು ಸವಿತಾರೆ. ಕ್ಯಾಮ್ರಾಮನ್ ರೋಜ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.